ನೀರು ಕುಡಿಬೇಕು ಅಂತ ನೀರು ಕುಡಿಬೇಕು. ನಾನು ಆಚೆ ಬರಲ್ಲ. ಬರೋದು ಕಾಯ್ಬೇಕು. ಅವ್ರು ಎಷ್ಟೊತ್ತ ಕೈ ಬಿಗ್ ಬಾಸ್ ಶುರುವಾದಾಗಿಂದ ಕೇವಲ ಹೆಣ್ಣು ಮಕ್ಕಳ ಜಗಳನೇ ನೋಡ್ತಿದ್ದಂತಹ ಬಿಗ್ ಬಾಸ್ ಮನೆ ಒಂದು ದಿನ ಬ್ಲಾಕ್ ಆಗಿ ಹೊರಗೆ ಬಂದ ನಂತರ ಈಗ ಇಬ್ಬರು ಗಂಡು ಮಕ್ಕಳು ತುಂಬಾ ಸೈಲೆಂಟ್ ಆಗಿದ್ದಂಥವ್ರು, ಅದು ಕೂಡ ಚಂದ್ರಪ್ರಭಾ ಮತ್ತೆ ಸತೀಶ್ ಇಬ್ರು ಕೂಡ ಹೊಡೆದಾಟ ಮಾಡುವಂತ ಲೆವೆಲ್ಗೆ ಜಗಳವನ್ನ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನೀವು ಅತಿ ಸಿಂಪಲ್ ಆಗಿ ಅನ್ಕೋಬಹುದು. ಇಲ್ಲಿ ನಾನು ಚಂದ್ರಪ್ರಭಾ ಅವರ ಪರಾನೇ ನಿಂತ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಒಂಟಿ ಜಂಟಿ ಅಂತ ಹೇಳಿ ಬಿಗ್ ಬಾಸ್ ಮನೆಯಲ್ಲಿ ಈಗಾಗಲೇ 2 ಗುಂಪುಗಳನ್ನಾಗಿ ಮಾಡಲಾಗಿದೆ. ಆದ್ರೆ ಜಂಟಿಗಳಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳು ಆಗ್ತಾ ಇದ್ರೆ ಒಬ್ಬರ ಮೇಲೆ ಒಬ್ರು ಹಾಕೊಂಡು ಹೋಗ್ತಾನೆ ಇದ್ದಾರೆ. ಇವ್ರು ತಪ್ಪು ಮಾಡಿದ್ರು ಅವ್ರು ತಪ್ಪು ಮಾಡಿದ್ರು ಅಂತ ಹೇಳಿ. ಆದ್ರೆ ಕೆಲವರಿಗೆ ಬಾತ್ರೂಮೇ ಮನೆ ಆಗೋಗಿದೆ. ಪದೇ ಮೇಕಪ್ ಮಾಡ್ಕೊಳ್ಳುವಂಥದ್ದು, ಬಾತ್ರೂಮ್ ಅಲ್ಲೇ ಇರುವಂತದ್ದು, ಸಿಕ್ಕಾಪಟ್ಟೆ ಇರಿಟೇಷನ್ ಅನ್ನ ಇನ್ನೊಬ್ಬ ಜಂಟಿಗೆ ತಂದು ಕೊಡಲಾಗ್ತಿದೆ. ಇದರಂತೆ ಈಗ ಚಂದ್ರಪ್ರಭಾ ಬಂದ ದಿನದಿಂದನೇ ಹೇಳ್ತಿದ್ದಾರೆ ಇವರು ಮೇಕಪ್ ಅನ್ನ 2 ಗಂಟೆಗಳ ಕಾಲ ಮಾಡ್ಕೋತಾರೆ ಅಂತ ಹೇಳಿ. ಅದರಂತೆ ಇವತ್ತು ಕೂಡ ಚಂದ್ರಪ್ರಭಾ ಎದ್ದ ಕೂಡಲೇ ಸ್ನಾನವನ್ನ ಮಾಡ್ಕೊಂಡು ರೆಡಿಯಾಗಿ ಕೂತ್ಕೊಂಡಿರ್ತಾರೆ. ಆದ್ರೆ ಡಾಗ್ ಸತೀಶ್ ಅವರು ಮಾತ್ರ ಸ್ನಾನವನ್ನ ಮಾಡ್ಕೊಂಡು ಬಂದ ನಂತರನೂ ಕೂಡ 2 ಅವರ್ ಮೇಕಪ್ ಒಂದು ಮಾಡ್ಕೊಂಡೇ ಕೂತಿರ್ತಾರೆ. ಆ ಸಮಯದಲ್ಲಿ ಚಂದ್ರಪ್ರಭಾಗೆ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗ್ತಿರ್ತದೆ. ನಿಮ್ಮ ಕಾಲಿಗೆ ಬೀಳ್ತೀನಿ, ನೀರ್ ಕುಡ್ಕೊಂಡು ವಾಪಸ್ ಬಂದ್ಬಿಡೋಣ ಬನ್ನಿ ಅಂತ ಕರೆದ್ರು ಕೂಡ ಸತೀಶ್ ಅವರು ಅವರ ಮಾತಿಗೆ ಬೆಲೆಯನ್ನೇ ಕೊಡೋದಿಲ್ಲ. ಅವರು ಕೂಡ ಕರೆದು ಅವ್ರಿಗೂ ಕೋಪ ನೆತ್ತಿಗೇರಿ ಆ ಒಂದು ಚೈನ್ ಅನ್ನ ಕಿತ್ತು ಬಿಸಾಕಿ ಅಡಿಗೆ ಮನೆಗೆ ಹೋಗಿ ನೀರು ಕುಡಿತಾರೆ. ಆ ಸಮಯದಲ್ಲಿ ಕಾಕ್ರೋಚ್ ಬಂದು ನೀವು ಮಾಡ್ತಿರುವಂತಹ ಕೆಲಸಕ್ಕೆ ನಾವು ಶಿಕ್ಷೆ ಅನುಭವಿಸಬೇಕು, ನಿಮಗೇನ್ ಮಾಡೋ ಕೆಲಸ ಇಲ್ವಾ, ಹೇಳೋದನ್ನು ಕೇಳೋದಿಲ್ವಾ ಅಂತ ಹೇಳಿ ಚಂದ್ರಪ್ರಭಂಗೆ ಹೋಗಿ ಬೈಯುವಂತ ಕೆಲಸವನ್ನ ಮಾಡ್ತಾನೆ. ಆಗ ಚಂದ್ರಪ್ರಭಾ ಕೈಯಲ್ಲಿದ್ದಂತಹ ಗ್ಲಾಸ್ ಅನ್ನ ಎತ್ತಿ ನೆಲಕ್ಕೆ ಹೊಡೆದಿರೋ ಹೊರತಕ್ಕೆ ಅದು ಪುಡಿ ಆಗಿ ಹೋಗಿದೆ. ಸೊ ಮನೆಯ ಒಂದು ವಸ್ತುವನ್ನ ಡ್ಯಾಮೇಜ್ ಮಾಡಿದ್ರೆ ಮನೆ ಮಂದಿ ಎಲ್ಲರೂ ಕೂಡ ಶಿಕ್ಷೆನ ಅನುಭವಿಸಬೇಕು. ಒಟ್ಟು ಟೋಟಲ್ 2 ಶಿಕ್ಷೆನ ಅನುಭವಿಸಬೇಕು. ಆದ್ರೆ ಕೋಪ ನೆತ್ತಿಗೇರಿ ಚಂದ್ರಪ್ರಭಾ ಗ್ಲಾಸ್ ಅನ್ನ ಹೊಡೆದು ಹಾಕ್ತಾರೆ. ಅನಂತರ ಧನುಷ್ ಅವರು ಕೂಡ ಹೊರಗಡೆ ಬರ್ತಾರೆ ಸ್ನಾನ ಮುಗಿಸ್ಕೊಂಡು. ನಂತರ ಅವರು ಪಾಪ ಚಂದ್ರಪ್ರಭಾ ಅವರ ಪರವಾಗಿ ನಿಲ್ತಾರೆ. ಇದು ಧನುಷ್ ಅವರ ಒಳ್ಳೆಯ ಗುಣ ಅನ್ಬೋದು. ಒಬ್ಬ ವ್ಯಕ್ತಿ ನೀರು ಕುಡಿಬೇಕು, ಊಟ ಮಾಡಬೇಕು ಅಥವಾ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಹೇಳಿದಾಗ ಎಲ್ಲ ಕೆಲಸವನ್ನ ಬಿಟ್ಟು ನೀವು ಹೋಗ್ಲೇಬೇಕು. ಇಂತಹ ಸಿಚುವೇಶನ್ ಅಲ್ಲೂ ನೀವು ಹೋಗಲ್ಲ ಅಂದ್ಮೇಲೆ ನೀವ್ಯಾಸಿಮೆ ಮನುಷ್ಯ ಅಂತ ಹೇಳಿ ಕೇಳ್ತಾರೆ. ಆ ಸಮಯದಲ್ಲಿ ಅವರು ಸತೀಶ್ ಅವರು ಧನುಷ್ ಅವರ ಮೇಲೆನೆ ನುಕ್ಕೊಂಡು ಹೋಗಿ ದೂಕಾಡ್ಕೊಂಡಿದ್ದಾರೆ. ಸೊ ದೂಕಾಡ್ಕೊಂಡಿರುವಂತಹ ಒಂದು ಲೆಕ್ಕಾಚಾರ ನೋಡಿದ್ರೆ ಈ ಹಿಂದೆನೂ ಕೂಡ ಹೋದ ಸೀಸನ್ ಅಲ್ಲಿ ಜಗದೀಶ್ ಮತ್ತೆ ರಂಜಿತ್ ಇಬ್ರು ದೂಕಾಡ್ಕೊಂಡಿದ್ರು. ಇವರು ಹೊಡೆದಾಟದ ಲೆವೆಲ್ಗೆ ಹೋಗ್ತಾರೆ ಅಂತ ಹೇಳಿ ಹೊರಗೆ ಹೋಗಿದ್ರು. ಆದ್ರೆ ಇವರು ಅಷ್ಟು ದೊಡ್ಡ ಮಟ್ಟಿಗೆ ಹೋಗಿಲ್ಲ. ಸತೀಶ್ ಅವರು ಹೊಡೆಯೋ ಲೆಕ್ಕಾಚಾರಕ್ಕೆ ಹೋಗಿದ್ದಾರೆ ಧನುಷ್ ಅವರಿಗೆ. ಆದ್ರೆ ಧನುಷ್ ಅವರು ತಳ್ಬಿಟ್ಟು ಏನು ಹೊಡೆಯಕ್ ಬರ್ತಿದ್ಯಾ ಅಂತ ಹೇಳಿ ಆವಾಜನ್ನ ಹಾಕಿದ್ದಾರೆ. ಅಲ್ಲೂ ಕೂಡ ಚಂದ್ರಪ್ರಭಾ ಅವರು ಹೇಳ್ತಾರೆ ನಾನು ನಿಮ್ ಸವಸಕ್ಕೆ ಬರೋದಿಲ್ಲ, ನೀವು ನನ್ನ ಜೋಡಿನೇ ಆಗೋದು ಬೇಡ ಅಂತಾನೂ ಕೂಡ ಹೇಳ್ತಾರೆ. ಹೋಗೋ ಅಂತ ಹೇಳಿ ಇಬ್ರು ಒಬ್ರಿಗೊಬ್ರು ಏಕವಚನದಲ್ಲಿ ಬೈದಾಡ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ತಾಳ್ಮೆ ಇದ್ದಂತಹ ಚಂದ್ರಪ್ರಭಾ ಅವರು ಹೀಗೆ ಕೂಗಾಡ್ತಿರೋದು ಕೆಲವರಿಗೆ ವೀಕೆಂಡ್ ಬಂತು, ವಾರ ಪೂರ್ತಿ ಸುಮ್ಮನಿದ್ಬಿಟ್ಟು ಈ ವಾರ ಹೊರಗೆ ಹೋಗ್ಬಿಡ್ತಾರೆ ಅನ್ನೋ ಒಂದು ಭಯದಿಂದ ಈ ರೀತಿ ಮಾಡ್ತಾ ಇದ್ದಾರೆ ಅಂತಾನೂ ಕೂಡ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಆಗ್ತಿರುವಂತಹ ಜಗಳವನ್ನ ನೋಡಿದ್ರೆ ಸೀರಿಯಸ್ ಆಗಿ ಇದಾಗಿದೆ. ಗ್ಲಾಸ್ ಎಲ್ಲ ಹೊಡೆದಾಕಿದ್ದಾರೆ. ಇದಕ್ಕೆ ಪನಿಷ್ಮೆಂಟ್ ಅನ್ನ ಅನುಭವಿಸಬೇಕಾಗತ್ತೆ. ಸೊ ಮುಂದಿನ ನಡೆಯನ್ನ ನಾವು ಬಿಗ್ ಬಾಸ್ 9 ನೋಡಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.